Hello students, welcome to Commerce Learning. In this class, we will start a second PUC accountancy, first chapter, Accounting for Partnership, Basic Concept. ಸೊ ಇವತ್ತಿನ ದಿನ ನಾವು ಸೆಕೆಂಡ್ PUC ಅಕೌಂಟೆನ್ಸಿನ ಫಸ್ಟ್ ಚಾಪ್ಟರ್ ಆದಂತಹ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟನ್ನು ಸ್ಟಾರ್ಟ್ ಮಾಡೋಣ. ಸೊ ಈ ಚಾಪ್ಟರು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ತುಂಬ ಇಂಪಾರ್ಟೆಂಟ್. ಸೊ ಯಾಕಂದರೆ ಈ ಚಾಪ್ಟರಲ್ಲಿ 10 ಮಾರ್ಕ್ಸ್ ನಿಮಗೆ ಸಿಗುತ್ತೆ. ಸೊ 1 ಮಾರ್ಕ್ಸಿಂದು 2 ಕ್ವಶನ್ಸ್ ಬರುತ್ತೆ, 2 ಮಾರ್ಕ್ಸಿಂದ 1 ಕ್ವಶನ್ ಬರುತ್ತೆ, 6 ಮಾರ್ಕ್ಸ್ದು 1 ಕ್ವಶನ್ ಬರುತ್ತೆ. ಸೊ ಟೋಟಲ್ ನಿಮಗೆ 10 ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಸೊ ಈ ಚಾಪ್ಟರಲ್ಲಿ ನಾವು ಏನೇನೆಲ್ಲ ಕಲಿಬೋದು, ಫಸ್ಟ್ ಬಂದ್ಬಿಟ್ಟು ನೇಚರ್ ಆಫ್ ಪಾರ್ಟ್ನರ್ಶಿಪ್. ಸೊ ಪಾರ್ಟ್ನರ್ಶಿಪ್ ಅಂದರೆ ಏನು, ಸೊ ಅದರ ನೇಚರ್ ಅಥವಾ ಫೀಚರ್ಸ್ ಯಾವ್ಯಾವುದು ಅಂತ ತಿಳ್ಕೊತೀರಾ. ಪಾರ್ಟ್ನರ್ಶಿಪ್ ಡೀಡ್, ಸ್ಪೆಷಲ್ ಆಸ್ಪೆಕ್ಟ್ ಆಫ್ ಪಾರ್ಟ್ನರ್ಶಿಪ್ ಅಕೌಂಟ್, ಮೇಂಟೆನೆನ್ಸ್ ಆಫ್ ಕ್ಯಾಪಿಟಲ್ ಅಕೌಂಟ್ ಆಫ್ ಎ ಪಾರ್ಟ್ನರ್ಸ್, distribution of profit among partners, guarantee of a profit of a partners and past adjustments. ಸೊ ಥಿಯರಿ ಜೊತೆಗೆ ಪ್ರಾಕ್ಟಿಕಲ್ ಕ್ವಶನ್ಸ್ ಕೂಡ ಇದರಲ್ಲಿ ನೀವು ಕವರ್ ಮಾಡ್ತಾ ಹೋಗ್ತೀರಾ, ಸೊ ಕಲಿತಾ ಹೋಗ್ತೀರಾ. ಈ ಚಾಪ್ಟರ್ ನಿಮಗೆ ಇಂಪಾರ್ಟೆಂಟ್. ಸೊ ಯಾಕಂತಂದರೆ ಇದು ಬೇಸಿಕ್ ಚಾಪ್ಟರ್ ಆಗಿರುತ್ತೆ. ಸೊ ನೆಕ್ಸ್ಟ್ ನಿಮಗೆ ಬರುವಂಥ ಚಾಪ್ಟರ್ಗೆಲ್ಲ ಇದೊಂದು ಬೇಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ನಿಮಗೆ ಅಡ್ಮಿಷನ್, ರಿಟೈರ್ಮೆಂಟ್, ಡಿಸಲ್ಯೂಷನ್ ಆಫ್ ಅ ಪಾರ್ಟ್ನರ್ಶಿಪ್, ಸೊ ಈ ನೆಕ್ಸ್ಟ್ ಚಾಪ್ಟರ್ಸ್ ಬರುತ್ತೆ. ಸೊ ಅದಕ್ಕೆಲ್ಲ ಈ ಚಾಪ್ಟರ್ ನೀವು ತುಂಬ ನೀಟಾಗಿ ಅರ್ಥ ಮಾಡಿಕೊಂಡು ಕಲಿತಾ ಹೋಗಿ. ಸೊ ಯಾವುದನ್ನು ಮಿಸ್ ಮಾಡ್ಕೋಬೇಡಿ. ಸೊ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಮೀನಿಂಗ್ ಆಫ್ ಪಾರ್ಟ್ನರ್ಶಿಪ್ ಆ್ಯಂಡ್ ಡೆಫಿನೇಷನ್ ಆ್ಯಂಡ್ ಫೀಚರ್ಸ್ ಅಥವಾ ನೇಚರ್ ಆಫ್ ಪಾರ್ಟ್ನರ್ಶಿಪ್ಪನ್ನು ನೋಡ್ತಾ ಹೋಗೋಣ. ಸೊ ನೀವು ಕಲಿತಾ ಹೋಗ್ತಿದ್ದೀರಾ. ಪಾರ್ಟ್ನರ್ಶಿಪ್, ಮೀನಿಂಗ್ ಆಫ್ ಪಾರ್ಟ್ನರ್ಶಿಪ್. Partnership is a form of business organization where two or more persons agree to carry on a business together and share the profit or loss. ಸೊ ಪಾರ್ಟ್ನರ್ಶಿಪ್ ಅಂದರೆ ಏನು, ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚು ಜನ ಸೇರಿಕೊಂಡು ಒಂದು ಬಿಸ್ನೆಸ್ಸನ್ನು ನಡೆಸ್ತಾ ಹೋಗ್ತಾರೆ. ಸೊ ಅಗ್ರಿಮೆಂಟ್ ಮುಖಾಂತರ ಒಂದು ಬಿಸ್ನೆಸ್ಸನ್ನು ನಡೆಸ್ತಾರೆ. ಸೊ ಅದರಿಂದ ಬರೋವಂಥ ಪ್ರಾಫಿಟ್ ಏನಿರುತ್ತೆ ಅದನ್ನು ಶೇರ್ ಮಾಡ್ತಾ ಹೋಗ್ತಾರೆ. ಸೊ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಅರುಣ್ ಆ್ಯಂಡ್ ತರುಣ್ ಅಂತ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಸೊ ಫ್ರೆಂಡ್ಸ್ ಅಥವಾ ವಾಲಂಟರಿಯರ್ಸ್ ಅವ್ರು ಏನು ಮಾಡ್ತಾರೆ, ಒಂದು ಬಿಸ್ನೆಸ್ಸನ್ನು ಶುರು ಮಾಡ್ತಾರೆ, ಕ್ಲಾತಿಂಗ್ ಬಿಸ್ನೆಸ್. ಇಬ್ಬರು ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಬಿಸ್ನೆಸ್ ಆ್ಯಕ್ಟಿವಿಟೀಸನ್ನು ನಡೆಸ್ತಾ ಹೋಗ್ತಾರೆ. ಅದರಿಂದ ಬರೋ ಅಂಥ ಪ್ರಾಫಿಟನ್ನು ಇಬ್ಬರು ಕೂಡ ಶೇರ್ ಮಾಡ್ತಾ ಹೋಗ್ತಾರೆ. ಸೊ ಅದನ್ನು ನಾವೇನಂತ ಕರಿತೀವಿ, ಪಾರ್ಟ್ನರ್ಶಿಪ್ ಅಂತ ಕರಿತೀವಿ. ಸೊ ಡೆಫಿನೇಷನನ್ನು ನೋಡೋಣ. Section 4 of the Indian Partnership Act 1932 defines partnership as the relation between persons who have agreed to share the profit of a business carried on by all or any of them acting for all. So Section 4 of Indian Partnership Act 1932 ಏನು ಹೇಳುತ್ತೆ, ಸೊ ಇದು ಕೂಡ ಒಂದು ರಿಲೇಷನ್ ಬಿಟ್ವೀನ್ ದ ಪರ್ಸನ್ಸ್ ಹೂ ಹ್ಯಾವ್ ಅಗ್ರೀಡ್ ಟು ಶೇರ್ ದ ಪ್ರಾಫಿಟ್ ಆಫ್ ಎ ಬಿಸ್ನೆಸ್. ಸೊ ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚು ಜನ ಸೇರಿಕೊಂಡು ಒಂದು ಬಿಸ್ನೆಸ್ಸನ್ನು ಮಾಡಿ, ಸೊ ಅದರಲ್ಲಿ ಬರುವಂಥ ಪ್ರಾಫಿಟನ್ನು ಶೇರ್ ಮಾಡ್ತಾ ಹೋಗ್ತಾರೆ. ಸೊ ಅದನ್ನು ಪಾರ್ಟ್ನರ್ಶಿಪ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ನೋಡೋಣ ಫೀಚರ್ಸ್ ಆಫ್ ಪಾರ್ಟ್ನರ್ಶಿಪ್. ಸೊ ಮೊದಲನೇ ಫೀಚರ್ ಬಂದ್ಬಿಟ್ಟು 2 or more persons. ಸೊ 2 or more persons ಮೀನ್ಸ್ ಮಿನಿಮಮ್ 2 persons ಆರ್ ರಿಕ್ವೈರ್ಡ್. ಸೊ ಒಂದು ಪಾರ್ಟ್ನರ್ಶಿಪ್ ಆಗಬೇಕಂದ್ರೆ ಮಿನಿಮಮ್ 2 ಮೆಂಬರ್ಸ್ ಬೇಕಾಗಿರುತ್ತೆ. ಸೊ ಮ್ಯಾಕ್ಸಿಮಮ್ ನಂಬರ್ ಈಸ್ 50. ಸೊ ಮಿನಿಮಮ್ 2 ಮೆಂಬರ್ಸ್, ಮ್ಯಾಕ್ಸಿಮಮ್ ನಂಬರ್ 50. ಸೊ 2ಗಿನ್ನ ಕಡಿಮೆ ಆಯಿತು ಅಂದರೆ 1 ಮೆಂಬರ್ ಇದ್ದರು ಅಂದರೆ ಅದನ್ನೇನಂತ ಕರಿತೀವಿ, ಸೋಲ್ ಪ್ರೊಪ್ರೈಟರ್ಶಿಪ್ ಆಗುತ್ತೆ. 50ಗಿಂತ ಜಾಸ್ತಿ ಆಯಿತು ಅಂದರೆ ಸೊ ಅದನ್ನು ನಾವು ಅದರ್ ಲೀಗಲ್ ಎಂಟಿಟಿ ಅಂತ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಸೊ ಈ 50 ಅನ್ನೋದು ಯಾವಾಗ ಡಿಸೈಡ್ ಆಯಿತು ಅಂದರೆ, ಸೊ ಮೊದಲು 100 ಇತ್ತು, ಮ್ಯಾಕ್ಸಿಮಮ್ ನಂಬರು 100 ಇತ್ತು. ಸೊ ಇಂಡಿಯನ್ ಕಂಪನೀಸ್ ಆ್ಯಕ್ಟ್ ಆಫ್ 2013, ಮಿಸ್ಲೇನಿಯಸ್ ಆ್ಯಕ್ಟ್ ಆಫ್ 2014 ಸೊ ಈ ಮ್ಯಾಕ್ಸಿಮಮ್ ನಂಬರನ್ನು 50 ಅಂತ ಡಿಸೈಡ್ ಮಾಡಿದ್ರು. ಸೊ 50ಗಿನ್ನ ಜಾಸ್ತಿ ಆಯಿತು ಅಂದರೆ ಅದನ್ನು ಅದರ್ ಲೀಗಲ್ ಎಂಟಿಟಿ ಅಥವಾ ಕಂಪನಿ ಅಂತ ನಾವು ಡಿಸೈಡ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಫೀಚರ್ ಬಂದ್ಬಿಟ್ಟು ಅಗ್ರಿಮೆಂಟ್. ಸೊ ಪಾರ್ಟ್ನರ್ಶಿಪ್ ಇಸ್ ಕ್ರಿಯೇಟೆಡ್ ಥ್ರೂ ಅಗ್ರಿಮೆಂಟ್. ಸೊ ಪಾರ್ಟ್ನರ್ಶಿಪ್ ಏನಾಗಿದೆ, ಅಗ್ರಿಮೆಂಟ್ ಥ್ರೂ ಕ್ರಿಯೇಟೆಡ್ ಆಗಿದೆ. ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಮೇ ಬಿ ರಿಟರ್ನ್ ಆರ್ ಓರಲ್, ಬೋತ್ ಆರ್ ವ್ಯಾಲಿಡ್. ಸೊ ಪಾರ್ಟ್ನರ್ಶಿಪ್ ಅಗ್ರಿಮೆಂಟಲ್ಲಿ ಅದು ರಿಟರ್ನ್ ಆಗಿರ್ಬೋದು, ಓರಲ್ ಆಗಿರ್ಬೋದು, ಎರಡೂ ಕೂಡ ವ್ಯಾಲಿಡೇ. ಸೊ ಆದರೆ ರಿಟರ್ನ್ ಅಗ್ರಿಮೆಂಟನ್ನು ಪ್ರಿಫರ್ ಮಾಡ್ತಾರೆ. ಫ್ಯೂಚರಲ್ಲಿ ಆಗುವಂಥ ಡಿಸ್ಪ್ಯೂಟ್ಸ್, ಈಗ ಪಾರ್ಟ್ನರ್ಸ್ ಮಧ್ಯೆ ಮುಂದೆ ಫ್ಯೂಚರಲ್ಲಿ ಏನಾಗಿರುತ್ತೆ, ಏನಾದರೂ ಡಿಸ್ಪ್ಯೂಟ್ ಅರೈಸ್ ಆಯಿತು ಅಂತಂದರೆ ಅವರಿಗೆ ಪ್ರೂಫ್ ಬೇಕಲ್ವಾ.
ಸೊ ಅದಕ್ಕೋಸ್ಕರ ರಿಟರ್ನ್ ಫಾರ್ಮೆಟನ್ನು ಯೂಶ್ವಲಿ ಯಾವಾಗಲೂ ಪ್ರಿಫರ್ ಮಾಡ್ತಾ ಹೋಗ್ತಾರೆ. ಪಾರ್ಟ್ನರ್ಶಿಪ್ ಇಸ್ ಅ ಬಿಸ್ನೆಸ್ ಅಲ್ವಾ. ಪಾರ್ಟ್ನರ್ಶಿಪ್ ಎಕ್ಸಿಸ್ಟ್ ಓನ್ಲಿ ಫಾರ್ ಕ್ಯಾರಿಯಿಂಗ್ ಎ ಬಿಸ್ನೆಸ್ ಆ್ಯಕ್ಟಿವಿಟೀಸ್. ಯಾವಾಗ ನಾವು ಪಾರ್ಟ್ನರ್ಶಿಪ್ ಅಂತೀವಿ, ಸೊ ಅಲ್ಲಿ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ನಡೆದ್ರೆ ಮಾತ್ರ ಅದನ್ನು ಪಾರ್ಟ್ನರ್ಶಿಪ್ ಅಂತ ಕರಿತೀವಿ. ಸೊ ಚಾರಿಟಿ ಆಗಿರ್ಬೋದು ಅಥವಾ ಸೋಷಿಯಲ್ ಸರ್ವೀಸಸ್ ಇಸ್ ನಾಟ್ ಕನ್ಸಿಡರ್ಡ್ ಆ್ಯಸ್ ಎ ಪಾರ್ಟ್ನರ್ಶಿಪ್. ಸೊ ವಾಲಂಟಿಯರ್ ಸೇರಿಕೊಂಡು ಒಂದು ಚಾರಿಟಿನ ನಡೆಸ್ತಾ ಇರ್ತಾರೆ ಅಥವಾ ಸೋಷಿಯಲ್ ಸರ್ವಿಸ್ ಆ್ಯಕ್ಟಿವಿಟೀಸನ್ನು ಮಾಡ್ತಾ ಇರ್ತಾರೆ, ಆವಾಗ ಅದನ್ನು ಪಾರ್ಟ್ನರ್ಶಿಪ್ ಅಂತ ಕರೆಯೋಕ್ಕಾಗಲ್ಲ. ಸೊ ಇನ್ನೂ ಒಂದು ಎಕ್ಸಾಂಪಲ್ ಇದೆ. ಎ ಆ್ಯಂಡ್ ಬಿ ಅಂತ ಇಬ್ಬರು ಪರ್ಸನ್ ಇರ್ತಾರೆ, ಇಬ್ಬರು ಸೇರಿ ಒಂದು ಲ್ಯಾಂಡನ್ನು ಪರ್ಚೇಸ್ ಮಾಡ್ತಾರೆ. ಸೊ ಆವಾಗ ಅವ್ರನ್ನ ಪಾರ್ಟ್ನರ್ಸ್ ಅಂತ ಕರೆಯೋಕ್ಕಾಗತ್ತಾ? ನೋ. ಆವಾಗ ಅವ್ರು ಏನಾಗ್ತಾರೆ, ಕೋ ಓನರ್ಸ್ ಆಗ್ತಾರೆ. ಸೊ ಯಾವಾಗ ಅವರನ್ನು ಪಾರ್ಟ್ನರ್ಸ್ ಅಂತ ಕರಿತೀವಿ, ಎ ಆ್ಯಂಡ್ ಬಿ ಇಬ್ಬರು ಸೇರಿ ಒಂದು ಲ್ಯಾಂಡನ್ನು ಪರ್ಚೇಸ್ ಮಾಡ್ತಾರೆ, ಆ ಲ್ಯಾಂಡನ್ನು ಸೇಲ್ ಮಾಡ್ತಾ ಹೋಗ್ತಾರೆ. ಸೊ ಅದು ಅವ್ರ ಬಿಸ್ನೆಸ್ ಆ್ಯಕ್ಟಿವಿಟೀಸ್. ಅಂದರೆ ಲ್ಯಾಂಡನ್ನ ಪರ್ಚೇಸ್ ಮಾಡೋದು, ಪ್ರಾಫಿಟಿಗೋಸ್ಕರ ಆ ಲ್ಯಾಂಡನ್ನು ಸೇಲ್ ಮಾಡೋದು. ಸೊ ಆವಾಗ ಅವರಿಬ್ಬರು ಕೂಡ ಪಾರ್ಟ್ನರ್ಸ್ ಆಗ್ತಾ ಹೋಗ್ತಾರೆ. ಸೊ ನೆಕ್ಸ್ಟ್ ಫೀಚರ್ ಬಂದು ಪ್ರಾಫಿಟ್ ಶೇರಿಂಗ್. ಸೊ ಏನಿದು ಪ್ರಾಫಿಟ್ ಶೇರಿಂಗ್? ಪಾರ್ಟ್ನರ್ಸ್ ಅಗ್ರೀಡ್ ಟು ಶೇರ್ ದ ಪ್ರಾಫಿಟ್ ಆರ್ ಲಾಸಸ್. ಸೊ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ ಅಂದರೆ ಸೊ ಅಲ್ಲಿ ಬರೋವಂಥ ಪ್ರಾಫಿಟ್ ಆಗಿರ್ಬೋದು ಅಥವಾ ಲಾಸಸ್ ಆಗಿರ್ಬೋದು, ಏನು ಮಾಡ್ತಾರೆ, ಪಾರ್ಟ್ನರ್ಸ್ ಶೇರ್ ಮಾಡ್ತಾ ಹೋಗ್ತಾರೆ. ಸೊ ಆ ಪ್ರಾಫಿಟ್ ಶೇರಿಂಗ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಅವ್ರು ಮಾಡಿರುವಂತಹ ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್. ಪಾರ್ಟ್ನರ್ಸ್ ಯಾವ್ಯಾವ ಪಾರ್ಟ್ನರ್ ಎಷ್ಟು ಕ್ಯಾಪಿಟಲ್ ಕಾಂಟ್ರಿಬ್ಯೂಷನನ್ನು ಮಾಡಿರ್ತಾರೋ ಅದರ ಬೇಸಿಸ್ ಮೇಲೆ ಪ್ರಾಫಿಟನ್ನು ಶೇರ್ ಮಾಡ್ತಾ ಹೋಗ್ತಾರೆ. ಸೊ ನೆಕ್ಸ್ಟ್ ಫೀಚರ್ ಮ್ಯೂಚುವಲ್ ಏಜೆನ್ಸಿ. ಸೊ ಮ್ಯೂಚುವಲ್ ಏಜೆನ್ಸಿ, ಈಚ್ ಪಾರ್ಟ್ನರ್ ಆ್ಯಕ್ಟ್ ಆ್ಯಸ್ ಅ ಓನರ್ ಆ್ಯಂಡ್ ಏಜೆಂಟ್. ಸೊ ಪ್ರತಿ ಪಾರ್ಟ್ನರ್ ಏನಾಗಿರ್ತಾರೆ, ಅಲ್ಲಿ ಓನರು ಆಗಿರ್ತಾರೆ, ಏಜೆಂಟ್ ಕೂಡ ಆಗಿರ್ತಾರೆ. ಸೊ ಅಂದರೆ ಓನರ್ ಕೂಡ ಆಗಿರ್ತಾರೆ, ಆದರೆ ಬಿಸ್ನೆಸ್ ಆ್ಯಕ್ಟಿವಿಟೀಸನ್ನು ಕೂಡ ಪರ್ಫಾರ್ಮ್ ಮಾಡ್ತಾ ಇರ್ತಾರೆ. ಸೊ ಒನ್ ಪಾರ್ಟ್ನರ್ಸ್ ಆ್ಯಕ್ಷನ್ ಬೈಂಡ್ಸ್ ಅದರ್ ಪಾರ್ಟ್ನರ್ಸ್. ಸೊ ಏನಿದು ಒನ್ ಪಾರ್ಟ್ನರ್ಸ್ ಆ್ಯಕ್ಷನ್ ಬೈಂಡ್ಸ್ ಅದರ್ ಪಾರ್ಟ್ನರ್ಸ್ ಅಂದರೆ ಎ ಬಿ ಸಿ ಅಂತ 3 ಜನ ಪಾರ್ಟ್ನರ್ ಇರ್ತಾರೆ. ಸೊ ಎ ಅನ್ನೋ ಪಾರ್ಟ್ನರ್ ಏನು ಮಾಡ್ತಾರೆ, ಒಬ್ಬ ಸಪ್ಲೈಯರ್ ಜೊತೆ ಡೀಲಿಂಗನ್ನು ಮಾಡ್ಕೊತಾರೆ. ಸೊ ಅದು ಅವ್ರಿಗೆ ಮಾತ್ರ ಸಂಬಂಧಪಟ್ಟಿರುತ್ತಾ? ಇಲ್ಲ. ಸೊ ಬಿ ಮತ್ತು ಸಿ ಕೂಡ ಅದಕ್ಕೆ ರೆಸ್ಪಾನ್ಸಿಬಲ್ ಆಗಿರ್ತಾರೆ. ಸೊ ಅದನ್ನೇ ನಾವು ಮೀನಿಂಗಲ್ಲಿ ಹೇಳ್ತೀವಿ, ಡೆಫಿನೇಷನಲ್ಲಿ ಓದಿದ್ರಿ ನೋಡಿ. ಟು ಶೇರ್ ದ ಪ್ರಾಫಿಟ್ ಆಫ್ ಎ ಬಿಸ್ನೆಸ್ ಕ್ಯಾರಿಡ್ ಆನ್ ಬೈ ಆಲ್ ಆರ್ ಎನಿ ಆಫ್ ದೆಮ್ ಆ್ಯಕ್ಟಿಂಗ್ ಫಾರ್ ಆಲ್. ಸೊ ಅಂದರೆ ಎಲ್ಲ ಪಾರ್ಟ್ನರ್ ಸೇರಿ ಬಿಸ್ನೆಸ್ ಆ್ಯಕ್ಟಿವಿಟೀಸನ್ನು ಮಾಡ್ತಾರೆ, ಅಥವಾ ಸೊ ಯಾರಾದರೂ ಒಬ್ಬ ಪರ್ಸನ್ ಆ ಬಿಸ್ನೆಸ್ ಆ್ಯಕ್ಟಿವಿಟಿಯನ್ನು ಮಾಡಿದ್ರೆ ಮಿಕ್ಕ ಪರ್ಸನ್ಸ್ ಕೂಡ ಅದಕ್ಕೆ ರೆಸ್ಪಾನ್ಸಿಬಲ್ ಆಗಿರ್ತಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಲಯಬಿಲಿಟಿ ಆಫ್ ಅ ಪಾರ್ಟ್ನರ್ಸ್. ಸೊ ಇನ್ ಅ ಪಾರ್ಟ್ನರ್ಶಿಪ್ ಲಯಬಿಲಿಟಿ ಆಫ್ ಅ ಪಾರ್ಟ್ನರ್ ಈಸ್ ಅನ್ಲಿಮಿಟೆಡ್. ಸೊ ಪಾರ್ಟ್ನರ್ಶಿಪ್ಪಲ್ಲಿ ಲಯಬಿಲಿಟಿ ಏನಾಗಿರುತ್ತೆ, ಅನ್ಲಿಮಿಟೆಡ್ ಆಗಿರುತ್ತೆ. ಸೊ ಏನಿದು ಅನ್ಲಿಮಿಟೆಡ್ ಲಯಬಿಲಿಟಿ? Unlimited liability means partners are personally liable for business debt and obligations. ಸೊ ಇಲ್ಲಿ ಏನಾಗಿರುತ್ತೆ, ಪಾರ್ಟ್ನರ್ಸ್ ಏನಿರ್ತಾರೆ ಅವರು ಪರ್ಸನಲಿ ಲಯಬಲ್ ಆಗಿರ್ತಾರೆ. ಸೊ ಅರ್ಥ ಆಯ್ತಾ? ಸೊ ಎಕ್ಸಾಂಪಲ್ ಜೊತೆಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈಗ ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇರುತ್ತೆ. ಆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ 10 lakh ಡೆಟ್ ಇರುತ್ತೆ. ಸೊ ಆ ಡೆಟ್ಟನ್ನು ಕ್ಲಿಯರ್ ಮಾಡೋದಕ್ಕೆ ಆ ಬಿಸ್ನೆಸ್ಸಲ್ಲಿ ಇರೋದು 5 lakhs rupees ಮಾತ್ರ. ಸೊ ರಿಮೈನಿಂಗ್ 5 lakhs ಏನು ಮಾಡಬೇಕಾದ್ರೆ ಅದನ್ನು ಪಾರ್ಟ್ನರ್ಸು ತಮ್ಮ ಸ್ವಂತ ಅಸೆಟನ್ನು ಯೂಸ್ ಮಾಡಿಕೊಂಡು ಪೇ ಮಾಡ್ತಾರೆ. ಸೊ ಅದನ್ನೇ ಹೇಳೋದು ಪಾರ್ಟ್ನರ್ಸ್ ಆರ್ ಪರ್ಸನಲಿ ಲಯಬಲ್ ಫಾರ್ ದ ಬಿಸ್ನೆಸ್ ಡೆಟ್ ಆ್ಯಂಡ್ ಆಬ್ಲಿಗೇಷನ್ಸ್. ಸೊ ನೆಕ್ಸ್ಟ್ ಫೀಚರ್ ನೋ ಸಪರೇಟ್ ಲೀಗಲ್ ಎಂಟಿಟಿ. ಪಾರ್ಟ್ನರ್ಶಿಪ್ ಫರ್ಮ್ ಆ್ಯಂಡ್ ಪಾರ್ಟ್ನರ್ಸ್ ಆರ್ ನಾಟ್ ಅ ಸಪರೇಟ್ ಎಂಟಿಟೀಸ್. ಸೊ ಇಲ್ಲಿ ಪಾರ್ಟ್ನರ್ಶಿಪ್ ಮತ್ತು ಪಾರ್ಟ್ನರ್ಸ್ಗೆ ಏನು ಸಪರೇಟ್ ಇರಲ್ಲ, ಅವರಿಬ್ಬರು ಕೂಡ ಒಂದೇ. ಅದೇ ಕಂಪನೀಸಲ್ಲಿ ಏನಾಗುತ್ತೆ, ಕಂಪನಿ ಈಸ್ ಅ ಸಪರೇಟ್ ಫ್ರಮ್ ದ ಬಿಸ್ನೆಸ್ ಓನರ್ ಅಲ್ವಾ. ಸೊ ಕಂಪನಿ ಸಪರೇಟ್ ಲೀಗಲ್ ಎಕ್ಸಿಸ್ಟೆನ್ಸನ್ನು ಹೊಂದಿರುತ್ತೆ, ಆದರೆ ಪಾರ್ಟ್ನರ್ಶಿಪ್ ಸಪರೇಟ್ ಲೀಗಲ್ ಎಕ್ಸಿಸ್ಟೆನ್ಸ್ ಅನ್ನೋದು ಇರೋದಿಲ್ಲ. ಸೊ ನೆಕ್ಸ್ಟ್ ವಾಲಂಟರಿ ರಿಜಿಸ್ಟ್ರೇಷನ್. ಸೊ ವಾಲಂಟರಿ ರಿಜಿಸ್ಟ್ರೇಷನ್ ಈಸ್ ಆಪ್ಷನಲ್ ಬಟ್ ರಿಜಿಸ್ಟ್ರೇಷನ್ ಈಸ್ ಬೆನಿಫಿಷಿಯಲ್. ಸೊ ರಿಜಿಸ್ಟ್ರೇಷನಲ್ಲಿ ಆಪ್ಷನಲ್ ಆಗಿರುತ್ತೆ, ರಿಜಿಸ್ಟ್ರೇಷನ್ ಮಾಡಿಸ್ಬೋದು, ಮಾಡಿಸ್ತಲೇನೂ ಇರ್ಬೋದು. ಬಟ್ ರಿಜಿಸ್ಟ್ರೇಷನ್ ಮಾಡಿಸಿದ್ರೆ ಬೆನಿಫಿಟ್ಸ್ ಸಿಗೋದು ಜಾಸ್ತಿ ಇರುತ್ತೆ. ಸೊ ಅರ್ಥ ಆಯ್ತಲ್ವಾ? ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಮೀನಿಂಗ್, ಡೆಫಿನೇಷನ್ ಆ್ಯಂಡ್ ಫೀಚರ್ಸನ್ನು ನೋಡಿದ್ವಿ. ಸೊ ಈ ಫೀಚರ್ಸನ್ನು ನೆನ್ಪಿಟ್ಕೊಳ್ಳೋದಕ್ಕೆ ನಿಮಗೊಂದು ಟ್ರಿಕ್ಕನ್ನು ಹೇಳ್ಕೊಡ್ತೀನಿ. ಸೊ ಇದು ಲೆಟರ್ಸಲ್ಲಾದರೂ ನೆನ್ಪಿಟ್ಕೊಳ್ಳಿ.
ಅಥವಾ ಸೊ ಇಲ್ಲಿದೆ ನೋಡಿ, ಟೂ ಆಕ್ಟಿವ್ ಬಿಸ್ನೆಸ್ ಪಾರ್ಟ್ನರ್ಸ್ ಮೇಕ್ ಅನ್ಲಿಮಿಟೆಡ್ ನ್ಯೂ ವೆಂಚರ್. ಟೂ active business partners make unlimited new ventures. 2 T stand for two or more persons. A stand for agreement. B stand for business. P stand for profit sharing. M stand for mutual agency. U stand for unlimited liability. And N stand for no separate legal entity. And V stand for voluntary registration. ಸೊ ಈ ಚಾಪ್ಟರಲ್ಲಿ ನಿಮಗೆ ಮೀನಿಂಗ್ ಅಥವಾ ಡೆಫಿನೇಷನ್ 2 ಮಾರ್ಕ್ಸಲ್ಲಿ ಕೇಳ್ಬೋದು. ಫೀಚರ್ಸ್ ಕೂಡ ನಿಮಗೆ 2 ಮಾರ್ಕ್ಸಲ್ಲಿ ಕೇಳ್ಬೋದು. ಇನ್ ಕೇಸ್ ಥಿಯರಿನಲ್ಲಿ 6 ಮಾರ್ಕ್ಸಿಗೆ ಕೇಳಿದ್ರೆ ಫೀಚರ್ಸ್ 6 ಮಾರ್ಕ್ಸು ಕೂಡ ಕೇಳ್ಬೋದು. ಪ್ರಾಕ್ಟಿಕಲ್ ಕ್ವಶನ್ಸ್ ಕೇಳ್ತಾರೆ. ಇನ್ ಕೇಸ್ ಕೇಳಿದ್ರೆ 6 ಮಾರ್ಕ್ಸಲ್ಲಿ ಥಿಯರಿ ಕೂಡ ಕೇಳ್ಬೋದು. ಸೊ ಯಾವುದಕ್ಕೂ ನೀವು ರೆಡಿ ಇರಿ. ಓಕೆ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸ್ ನಿಮಗೆ ಅರ್ಥ ಆಯಿತು ಅಂದ್ಕೊತೀನಿ. ಏನೇ ಡೌಟ್ ಇದ್ದರೂ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಈ ಕ್ಲಾಸಸ್ನನ್ನು ಶೇರ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಪಾರ್ಟ್ನರ್ಶಿಪ್ ಡೀಡ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.